exercise 9.1 9th question. ಓಕೆ, ಈಗ ಸ್ಟೇಟ್ಮೆಂಟ್ ಓದಕ್ಕಿಂತ ಮುಂಚೆ ನಾನು ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಸ್ಟೇಟ್ಮೆಂಟ್ ಓದ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ರು ಅಂದ್ರೆ, ಓಕೆ, ಈಗ ಒಂದು ಬಿಲ್ಡಿಂಗ್ ಇದೆ, ಓಕೆನಾ, ಅದ್ರ ಎದುರುಗಡೆ ಒಂದು ಟವರ್ ಇದೆ, ಓಕೆನಾ. ಈಗ ಇದು ಬಂದ್ಬಿಟ್ಟು ಗ್ರೌಂಡ್ ಅಂತ ಅನ್ಕೋಣ, ಓಕೆನಾ. ಈಗ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಈ ಟವರ್ ಫುಟ್ ಇಂದ, ಓಕೆ, ಟವರ್ ಫುಟ್ ಇಂದ ಆಂಗಲ್ ಬಂದ್ಬಿಟ್ಟು ಏನು 30 ಡಿಗ್ರಿ ಇದೆ ಅಂತೆ. ಓಕೆ, ಆಮೇಲೆ ಇದು ಟವರ್ ಬಂದ್ಬಿಟ್ಟು, ಓಕೆ, ಈ ಟವರ್ ಬಂದ್ಬಿಟ್ಟು ಫುಟ್ ಆಫ್ ದ ಬಿಲ್ಡಿಂಗ್ ಇಂದ ಆಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ರು. ಓಕೆ, ಸೊ ಇದೇನಿದು, ಇದು ಬಂದು ಬಿಲ್ಡಿಂಗು, ಓಕೆನಾ, ಈ ಕಡೆ ಬಂದು ಟವರ್, ಓಕೆನಾ. ಸೊ ಇದಕ್ಕೆ ನೇಮಿಂಗ್ ಕೊಟ್ಬಿಡೋಣ, ಎ ಬಿ ಸಿ ಡಿ ಅಂತ ಕೊಡೋಣ. ಓಕೆ, ಎ ಬಿ ಬಂದು ಟವರ್, ಡಿ ಸಿ ಬಂದು ಬಿಲ್ಡಿಂಗ್. ಓಕೆ, ಈಗ ಅವ್ರು ಏನ್ ಕೊಡಿದ್ರೆ, ಈ ಬಿಲ್ಡಿಂಗ್ ನ ಫುಟ್ ಆಫ್ ದ ಟವರ್ ಇಂದ ನೋಡಿದ್ರೆ, ಓಕೆ, ಈ ಟವರ್ ಫುಟ್ ಇಂದ ನೋಡಿದ್ರೆ 30 ಡಿಗ್ರಿ ಇದೆ ಆಂಗಲ್. ಓಕೆ, ಈ ಟವರ್ ನ ಫುಟ್ ಆಫ್ ದ ಬಿಲ್ಡಿಂಗ್ ಇಂದ ನೋಡಿದ್ರೆ ಆಂಗಲ್ ಎಷ್ಟಿದೆ 60 ಡಿಗ್ರಿ. ಆಮೇಲೆ ಏನ್ ಕೊಡಿದ್ರೆ, ಈ ಟವರ್ ಹೈಟ್ ಬಂದ್ಬಿಟ್ಟು 50 ಮೀಟರ್ ಇದೆ ಅಂತೆ. ಓಕೆ, ಈಗ ನಾವು ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡುಹಿಡಿಬೇಕು. ಓಕೆನಾ, ಈಗ ಸ್ಟೇಟ್ಮೆಂಟ್ ಓದೋಣ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. The angle of elevation of the top of a building from the foot of the tower. ನೋಡ್ರಿ, ಟಾಪ್ ಆಫ್ ದ ಬಿಲ್ಡಿಂಗ್ ಎಲ್ಲಿಂದ, ಫ್ರಮ್ ದ ಫುಟ್ ಆಫ್ ದ ಟವರ್, ಫುಟ್ ಆಫ್ ದ ಟವರ್ ಇಂದ ನೋಡಿದಾಗ ಆಂಗಲ್ ಎಷ್ಟಿದೆ 30 ಡಿಗ್ರಿ ಇದೆ. ಓಕೆ, ಆಮೇಲೆ ಅಂಡ್ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್. ನೋಡ್ರಿ, ಟಾಪ್ ಆಫ್ ದ ಟವರ್, ಓಕೆ, ಎಲ್ಲಿಂದ ನೋಡಿದಾಗ ಫ್ರಮ್ ದ ಫುಟ್ ದ ಬಿಲ್ಡಿಂಗ್, ಈ ಫುಟ್ ಆಫ್ ದ ಬಿಲ್ಡಿಂಗ್ ಇಂದ ನೋಡಿದಾಗ ಆಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ಈಗ ಏನ್ ಕೊಟ್ಟಿದ್ದಾರೆ, ಇಫ್ ದ ಟವರ್ ಈಸ್ 50 ಮೀಟರ್ ಹೈಟ್, ಟವರ್ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು ಎಷ್ಟು 50 ಮೀಟರ್ ಇದ್ರೆ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್, ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡಿಡ್ಬೇಕು, ಅಂದ್ರೆ ಡಿ ಸಿ ಕಂಡಿಡ್ಬೇಕು. ಓಕೆ, ಇಲ್ಲಿ ಬರ್ಕೋಣ ಇವಾಗ, ಟು ಫೈಂಡ್, ಓಕೆ, ಏನ್ ಫೈಂಡ್ ಮಾಡಬೇಕು, ಹೈಟ್ ಆಫ್ ದ ಬಿಲ್ಡಿಂಗ್ ಫೈಂಡ್ ಔಟ್ ಮಾಡೋದು. ಹೈಟ್ ಆಫ್ ದ ಬಿಲ್ಡಿಂಗ್ ಇಸ್ ಈಕ್ವಲ್ ಟು ಡಿ ಸಿ ಕಂಡಿಡಿಬೇಕು. ಓಕೆನಾ, ಈಗ ನೇಮ್ ಮಾಡ್ಬಿಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಇದನ್ನ ಶಾರ್ಟ್ ಫಾರ್ಮ್ ನಾಗ ಬರ್ಕೋಣ. ಓಕೆ, ಇದು ನಥಿಂಗ್ ಬಟ್ ಏನಿದು ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಇದು ಬಂದು ಬಿಲ್ಡಿಂಗ್, ಅದರ ಹೈಟ್ ಕಂಡುಹಿಡಿಬೇಕು. ಓಕೆನಾ, ಈಗ ಎರಡು ಟ್ರಯಾಂಗಲ್ ಕಾಣ್ತಾ ಇದೆನಾ. ಓಕೆ, ನಾವೇನು ಫಸ್ಟ್ ದೊಡ್ಡ ಟ್ರಯಾಂಗಲ್ ತಗೋಣ, ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಎ ಬಿ ಸಿ. ಓಕೆ, ಈಗ ಎ ಬಿ ವ್ಯಾಲ್ಯೂ ಏನು 50 ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಈ ಎ ಬಿ ಸಿ ನಲ್ಲಿ ಆಂಗಲ್ ಎಷ್ಟಿದೆ ನೋಡ್ರಿ, ಆಂಗಲ್ ಬಂದು 60 ಡಿಗ್ರಿ ಇದೆ. ಓಕೆ, ಇದು ಆಂಗಲ್ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಟ್ಯಾನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈಗ ಇಲ್ಲಿ ಥೀಟಾ ವ್ಯಾಲ್ಯೂ ಏನಿದೆ, ಥೀಟಾ ವ್ಯಾಲ್ಯೂ ಬಂದು 60 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ 50 ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ ಬಿ ಸಿ ಇದೆ. ಓಕೆನಾ, ಈಗ ನೀವು ನೋಡ್ರಿ, ಟ್ಯಾನ್ 60 ವ್ಯಾಲ್ಯೂ ಏನು √3 ಇಸ್ ಈಕ್ವಲ್ ಟು 50 ಬೈ ಬಿ ಸಿ. ಓಕೆ, ಇದು ಮೇಲೆ ಹೋದ್ರೆ, ಓಕೆ, √3 ಬಿ ಸಿ ಇಸ್ ಈಕ್ವಲ್ ಟು 50 ಆಗುತ್ತೆ. ಬಿ ಸಿ ಇಸ್ ಈಕ್ವಲ್ ಟು 50 ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3 ಆಗುತ್ತೆ. ಓಕೆ, ಇದನ್ನ ನಾವು ಈಕ್ವೇಶನ್ 1 ಅಂತ ಕರೆಯೋದು. ಓಕೆ, ಈಗ ನಮ್ಗೇನು ಬಿ ಸಿ ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, ಇನ್ನೊಂದು ಟ್ರಯಾಂಗಲ್ ತಗೊಂಡು, ಈಗ ಎ ಬಿ ಸಿ ತಗೊಂಡ್ವಲ್ಲ, ಈಗ ನೆಕ್ಸ್ಟ್ ಏನ್ ಟ್ರಯಾಂಗಲ್ ಡಿ ಸಿ ಬಿ ತಗೊಳ್ಳೋಣ. ಡಿ ಸಿ ಬಿ ತಗೊಳ್ಳೋಣ. ಓಕೆ, ಸೊ ಅದ್ರ ಆಂಗಲ್ ಏನಿದೆ ಇಲ್ಲಿ ಡಿ ಸಿ ಬಿ ಹತ್ರ 30 ಡಿಗ್ರಿ ಇದೆ. ಓಕೆ, ಇದು ಆಂಗಲ್ ಅಂದ್ರೆ ಇದೇನಾಯ್ತು, ಇದು ಅಪೋಸಿಟ್ ಆಯ್ತು. ಓಕೆ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಯ್ತು. ಈ ಬಿ ಸಿ ವ್ಯಾಲ್ಯೂ ಏನು ಅಡ್ಜಸೆಂಟ್. ಓಕೆ, ಈಗ ನಾವು ಬಿ ಸಿ ವ್ಯಾಲ್ಯೂ ಗೊತ್ತಿದೆ ತಾನೆ, ಬಿ ಸಿ ವ್ಯಾಲ್ಯೂ ಏನು 50 ಡಿವೈಡೆಡ್ ಬೈ √3 ಇದೆ. ಓಕೆನಾ, ಈಗ ನಾವೇನ್ ಮಾಡೋಣ, ಈ ಕಡೆ ಒಂದ್ ಸ್ವಲ್ಪ ರೈಟ್ ಸೈಡ್ ತಗೊಳೋಣ. ಓಕೆನಾ, ಈಗ ನೋಡಿ, ಹೈಪೋಟೆನಸ್ ನನಗೆ ಬೇಕಿಲ್ಲ.
ಓಕೆ ನಾನು ಡಿ ಸಿ ಕಂಡಿಬೇಕು, ನಥಿಂಗ್ ಬಟ್ ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡಿಬೇಕು. ಸೊ ನನಗೆ ಹೈಪೋಟೆನಸ್ ಬೇಕಿಲ್ಲ. ಸೊ ನಾನು ಮತ್ತೆ ಯಾವ ಫಾರ್ಮ್ ಹಾಕ್ತೀನಿ, tan theta ಫಾರ್ಮ್ ಹಾಕ್ತೀನಿ. tan theta is equal to opposite by adjacent. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನಿದೆ 30 ಇದೆ. tan 30 is equal to ಓಕೆ ಅಪೋಸಿಟ್ ವ್ಯಾಲ್ಯೂ ಬಂದು ಡಿ ಸಿ, ಅಡ್ಜಸೆಂಟ್ ವ್ಯಾಲ್ಯೂ ಗೊತ್ತು ನಮ್ಗೆ ಎಷ್ಟು 50/√3. ಓಕೆ, ಇಲ್ಲಿ ಬರೆಯೋಣ 50/√3. ಓಕೆ, ಈಗ tan 30 ವ್ಯಾಲ್ಯೂ ಏನು 1/√3 is equal to DC divided by 50/√3. ಓಕೆ, ಈಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಈಗ √3 ಇಂಟು ಡಿ ಸಿ ಏನಾಗುತ್ತೆ, √3 ಡಿ ಸಿ ಆಗುತ್ತೆ ಇಸ್ ಈಕ್ವಲ್ ಟು 1 ಇಂಟು 50/√3 ಏನಾಗುತ್ತೆ, 50/√3 ಬರುತ್ತೆ. ಓಕೆನಾ, ಈಗ ಡಿ ಸಿ ಇಸ್ ಈಕ್ವಲ್ ಟು 50/√3. ಓಕೆ, ಇದು ಇಂಟು √3 ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್/√3 ಆಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ನಾನು ಈ ಕಡೆ ರೈಟ್ ಸೈಡ್ ತಗೊಂತೀನಿ. ಡಿ ಸಿ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಓಕೆ √3 ಇಂಟು √3 ಏನಾಗುತ್ತೆ, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ಡಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ 50/3 ಆಗುತ್ತೆ. ಓಕೆನಾ, ಸೊ ನಾವು ಇದನ್ನ ಏನ್ ಮಾಡೋಣ, ಈಗ ಡಿವೈಡ್ ಮಾಡೋಣ. ಓಕೆ, ಇಲ್ಲಿ ರಫ್ ಕ್ಯಾಲ್ಕುಲೇಷನ್ ಇಲ್ಲೇ ಮಾಡ್ತೀನಿ. 50ನ 3 ಇಂದ ಡಿವೈಡ್ ಮಾಡ್ರಿ. ಓಕೆ, 3 1 ಜಾ 3. ಓಕೆ, 5 ನ 3 ಹೋದ್ರೆ 2, 0 ಕೆಳಗಡೆ ಬರುತ್ತೆ. 3 6 ಜಾ 18. ಓಕೆ, 2 ಉಳಿತು. ಓಕೆನಾ, ನೀವೇನ್ ಮಾಡ್ರಿ, ಮುಂದೆ ಲೈಕ್ 3 ಟೇಬಲ್ 2 ಹೋಗಲ್ಲ, ಅವಾಗ ಏನ್ ಮಾಡೋಣ, ಇದೇ ರಿಮೈಂಡರ್ ಆಯ್ತು. ಇದು ಕೋಶೆಂಟು, ಇದು ರಿಮೈಂಡರು, ಇದು ಬಂದ್ಬಿಟ್ಟು ಏನು ಡಿವೈಸರು. ಸೊ ನಾವು ನಾರ್ಮಲ್ ಆಗಿ ಹೆಂಗ್ ಬರಿತೀವಿ, ಕ್ಯೂ R/D ನ ಬರಿತೀವಿ. ಇಲ್ಲಿ ಕ್ಯೂ ವ್ಯಾಲ್ಯೂ ಏನು, ಕ್ಯೂ ವ್ಯಾಲ್ಯೂ 16, ರಿಮೈಂಡರ್ ವ್ಯಾಲ್ಯೂ ಏನು 2, ಡಿವೈಸರ್ ವ್ಯಾಲ್ಯೂ ಏನು 3. ಸೊ ಆನ್ಸರ್ ಬಂದ್ಬಿಟ್ಟು ಏನು 62/3. ಓಕೆನಾ, ಈ ರಫ್ ಕ್ಯಾಲ್ಕುಲೇಷನ್ ನಾನು ಏನ್ ಮಾಡ್ಬಿಡ್ತೀನಿ, ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ, ಸೊ ನಾವು ಇವಾಗ ಏನಂತ ಬರಿಬಹುದು ನಾವು, ಸೊ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಡಿ ಸಿ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, 16 2/3 ಮೀಟರ್ ಅಂತ ಬರೀಬಹುದು. ಓಕೆನಾ, ಸೊ ಇಲ್ಲಿ ಅರೇಂಜ್ ಮಾಡ್ಬಿಡ್ತೀನಿ. ಸೊ ನಾವು ಇವಾಗ ಏನ್ ಬರಿಬಹುದು, ಹೈಟ್ ಆಫ್ ದ ಬಿಲ್ಡಿಂಗ್, height of the building is equal to DC is equal to 16 2/3 ಮೀಟರ್ ಅಂತ ಬರುತ್ತೆ. ಓಕೆ, ಇದು ಬಂದು ಆನ್ಸರ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಫಾಲೋ ಮಾಡ್ರಿ, ಸೊ ದಟ್ ನಿಮ್ಗೆ ಎಲ್ಲಾ ಕ್ವಶನ್ ಅದ್ರಲ್ಲಿ ಸಿಗುತ್ತೆ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋದು ಏನಾದ್ರೂ ಅಪ್ಡೇಟ್ ಇದ್ರು ಇದರಲ್ಲಿ ಗೊತ್ತಾಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.